ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ನೆನ್ನೆ ಮ್ಯಾಚು ಅಯ್ಯೋ ಅದು ಏನ್ರಿ ರೀ ಸ್ವಾಮಿ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ನಡೀತು ನಿನ್ನೆ. ಇಂಡಿಯಾ ಹೀನಾಯ ಸೋಲನ್ನು ಆಗಿದೆ, ಸೋಲು ಒಪ್ಕೊಂಡಿದೆ. 76 ರನ್ಗಳ ಹೀನಾಯವಾದಂತಹ ಸೋಲು ನಮ್ಮ ಭಾರತ ತಂಡಕ್ಕೆ ಸೌತ್ ಆಫ್ರಿಕಾ ವಿರುದ್ಧ. ಟಾಸ್ ಗೆದ್ದಂತಹ ಸೌತ್ ಆಫ್ರಿಕಾ ಬ್ಯಾಟಿಂಗನ್ನು ಮಾಡ್ತು. ಬ್ಯಾಟಿಂಗಲ್ಲೇ 187 ರನ್ಗಳನ್ನ ಕಲೆ ಹಾಕ್ತು. ಸ್ಟಾರ್ಟಿಂಗಲ್ಲಿ 3 ವಿಕೆಟ್ ಬಿದ್ದುಬಿಟ್ಟು ಬೇಗ. ಆವಾಗ ನಾನು ಎಲ್ಲೋ ಇಂಡಿಯಾ ಗೆದ್ದುಬಿಡುತ್ತೆ ಅಂತ ಅಂದ್ಕೊಂಡ್ವಿ. ಆಮೇಲೆ ಮಿಡ್ಲ್ ಓವರಲ್ಲಿ ಚೆನ್ನಾಗಿ ರನ್ ಪೇರಿಸಿದ್ರು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಸ್ಲೋ ಆಯಿತು. 187 ರನ್ನನ್ನು ಸೌತ್ ಆಫ್ರಿಕಾ ಮಾಡ್ತು. 3 ವಿಕೆಟ್ ಸ್ಟಾರ್ಟಿಂಗಲ್ಲಿ ಕಳ್ಕೊಂಡ್ರು ಕೂಡ ಆಮೇಲೆ ಸ್ವಲ್ಪ ಏರಿಸ್ಕೊಂಡೋದ್ರು. ಆದರೂ ಕೂಡ ಲಾಸ್ಟಲ್ಲಿ ನಾನೊಂದು 200 ಮೇಲೆ ಹೊಡಿತಾರೆ ಸೌತ್ ಆಫ್ರಿಕಾ ಅಂದ್ಕೊಂಡೆ. ಆದರೆ ಅದಕ್ಕೆ ಅವಕಾಶ ಕೊಡಲಿಲ್ಲ ಭಾರತ ತಂಡ. ಅದರಲ್ಲಿ ಡೇವಿಡ್ ಮಿಲ್ಲರ್ ಒಂದು 65 ರನ್ ಹೊಡೆದವ್ರೆ ಕಡಿಮೆ ಬಾಲಲ್ಲಿ. ಮತ್ತು ಸ್ಟಿಸ್ಟನ್ ಸ್ಟಬ್ಸ್ ಅವರು ಆಡಿದ್ದಾರೆ 24 ಬಾಲಿಗೆ 44. ಮತ್ತು ಇನ್ನೊಬ್ರು ಯಾರೋ ಚೆನ್ನಾಗಿ ಆಡಿದ್ದಾರೆ, ಅವರು 3 ಜನ, ಡೇವಿಡ್ ಮಿಲ್ಲರ್, ಸ್ಟಬ್ಸ್ ಆ್ಯಂಡ್ ಬ್ರೇವಿಸ್. ಓಕೆ, ಇವರು 3 ಜನ ಸ್ವಲ್ಪ ಚೆನ್ನಾಗಿ ಆಡಿದ್ರು. ತಂಡದ ಮೊತ್ತವನ್ನು ಒಂದು ಹಂತಕ್ಕೆ ಕೊಂಡೊಯ್ದರು. ಅದೇ ರೀತಿಯಾಗಿ ನಮ್ಮ ಭಾರತ ತಂಡ ಬ್ಯಾಟಿಂಗಿಗೆ ಬಂದಾಗ ನಾವು ಅಂದ್ಕೊಂಡ್ವಿ ಭಾರತ ತಂಡ ಒಳ್ಳೆ ಚೆನ್ನಾಗಿ ಆಡಿಬಿಡುತ್ತೆ ಅಂತ. ಅಭಿಷೇಕ್ ಶರ್ಮಾ ವರ್ಸಸ್ ಮತ್ತು ಇಶಾನ್ ಕಿಶನ್ ಇಬ್ಬರು ಬಂದ್ರಲ್ಲ, ಅಭಿಷೇಕ್ ಶರ್ಮಾ ಫಸ್ಟೇ 0 ಸುತ್ಕೊಂಡು ಹೋಗೋರು. ಆದರೆ ಅಭಿಷೇಕ್ ಶರ್ಮಾ 0ನೇ ಹೊಡಿಲಿಲ್ಲ. ಅವರು ಸುಮಾರು 15 ರನ್ನೇನೋ ಹೊಡೆದ್ರು. ಆದರೆ 0 ಸುತ್ತಿದ್ದು ಇಶಾನ್ ಕಿಶನ್ ಚೆನ್ನಾಗಿ ಆಡೋರು. ಈಗ ಇಶಾನ್ ಕಿಶನ್ 0 ಸುತ್ತಿರು. ಏನು ಇವರಿಬ್ಬರು ಮಾತಾಡ್ಕೊತಿದ್ದಾರಾ ಅಂತ. ಇಲ್ಲ ನೀನು 0 ಹೊಡಿ, ಇಲ್ಲ ನಾನು 0 ಹೊಡಿತೀನಿ ಅಂತ ಇರ್ಬೋದು, ಹಂಗೆ ಇದೆ. ಆಮೇಲೆ ಬಂದದ್ದು ಇವರು ಬಂದರು, ಯಾರಪ್ಪ, ಇಶಾನ್ ಕಿಶನ್ ಆದಮೇಲೆ ಬಂದಿದ್ದು ಹಾರ್ದಿಕ್ ಪಾಂಡ್ಯ ಬಂದರು. ಮತ್ತು ಅವರು ಕೂಡ ಏನಂತ ಇದು ಮಾಡಲಿಲ್ಲ. ಸೂರ್ಯ, ವಾಟ್ ಈಸ್ ಸೂರ್ಯ ಬ್ರೋ, ವೈ ಆರ್ ಯು ಸೂರ್ಯ ಬ್ರೋ? ಯಾಕ್ರಿ ಸೂರ್ಯಕುಮಾರ್ ಯಾದವ್ ಅವರೇ, ಬಾಲ್ನೂ ತಿಂತೀರಾ, ರನ್ನೂ ಹೊಡಿಯಲ್ಲ ಸ್ವಾಮಿ. ಅದು ಏನಾಗ್ಬಿಡುತ್ತೆ, ಈ ಕ್ಯಾಪ್ಟನ್ ಆದ ಕೂಡಲೇ ತುಂಬ ಜನ ಚೇಂಜ್ ಆಗಿಬಿಡ್ತಾರ್ರಿ. ಕ್ಯಾಪ್ಟನ್ ಯಾವಾಗ ಹಾಕ್ತಾರೋ ಅವಾಗ ಎಲ್ಲರೂ 0 ಸುತ್ತೋದು, ಇವಾಗ ನಿಧಾನ ಕುಟ್ಟು ಆಡೋದು, ಅದು ಏನೋ ಗೊತ್ತಿಲ್ಲ ರೀ. ಇಷ್ಟೆಲ್ಲ ಆಯ್ತಪ್ಪ. ಮತ್ತು ತಿಲಕ್ ವರ್ಮ ಸ್ಟ್ರಗಲ್ ಮುಂದುವರಿತಾನೇ ಇದೆ. ಆ ವ್ಯಕ್ತಿ ಈ ವರ್ಲ್ಡ್ ಕಪ್ಪಲ್ಲಿ ಆಡೇ ಇಲ್ಲ ಚೆನ್ನಾಗಿ. ತಿಲಕ್ ವರ್ಮ ಒನ್ ಬರ್ತಾರೆ, ಆಡಲೇ ಇಲ್ಲ. ಈಗ ಜ್ಞಾಪಕ ಬರ್ತಿದೆ ವಿರಾಟ್ ಕೊಹ್ಲಿ ಅವರ ತಾಕತ್ ಏನಿತ್ತು ಅಂತ. ರೀ ಸ್ವಾಮಿ, ನೀವು ರೀ ಒಂದ್ಸಲಿ ಪಾಕಿಸ್ತಾನ ವರ್ಸಸ್ ಇಂಡಿಯಾ ಮ್ಯಾಚ್ ಆಗಿತ್ತು, ಅವಾಗ ನೋಡಬೇಕಿತ್ತು ಆ ಮ್ಯಾಚು. ಇದೇ ರೀತಿಯಾಗಿ 4 ಜನ ಔಟ್ ಆಗಿದ್ರು ಬೇಗ 40 ರನ್ಗೆ. ಆವಾಗ ಇನ್ನೇನು ಇಂಡಿಯಾ ಗೆಲ್ಲಲ್ಲ ಬಿಡ್ರಿ ಅಂತ ಇದ್ರು ಎಲ್ಲ. ಆದರೆ ಹಾರ್ದಿಕ್ ಪಾಂಡ್ಯ ಜೊತೆಗೂಡಿದಂತಹ ವಿರಾಟ್ ಕೊಹ್ಲಿ ಚೇಸ್ ಮಾಡಿದ್ರು. ಆ ಮ್ಯಾಚ್ ಸೂಪರ್ ಆಗಿತ್ತು, ನೀವು ನೋಡಬೇಕಿತ್ತು ಆ ಮ್ಯಾಚು. ಈಗ ಜ್ಞಾಪಕ ಬರ್ತಾರೆ ವಿರಾಟ್ ಕೊಹ್ಲಿ ಅವರು. ತಿಲಕ್ ವರ್ಮಾ ಆಡ್ತಾ ಇಲ್ಲ, ಶಿವಮ್ ದುಬೆ ಸುಮಾರಾಗಿ ಆಡ್ತಾವ್ರಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆಮೇಲೆ ವಾಷಿಂಗ್ಟನ್ ಸುಂದರ್ ಸ್ವಾಮಿ, ಆ ವ್ಯಕ್ತಿನ ಯಾಕ್ರಿ ಹಾಕ್ಕೋತೀರಾ? ವಾಷಿಂಗ್ಟನ್ ಸುಂದರ್ಗಿಂತ ಅಕ್ಷರ್ ಪಟೇಲ್ ಬೆಸ್ಟ್ ಅಲ್ಲ ರೀ. ಯಾಕೆ ಹಾಕ್ಯಂತ ಇಲ್ಲ ಅಕ್ಷರ್ ಪಟೇಲ್ನ? ಸ್ನೇಹಿತರೆ ನೋಡಿ, 2024 ವರ್ಲ್ಡ್ ಕಪ್ಪಿನ ಒಂದು ಭಾರತ ತಂಡ ಚೆನ್ನಾಗಿ ಆಡಿತ್ತು. ಚೆನ್ನಾಗಿ 2024 T20 ವರ್ಲ್ಡ್ ಕಪ್ಪಲ್ಲಿ ಡಾಮಿನೇಟ್ ಮಾಡಿ ಗೆದ್ದಿತ್ತು ಎಲ್ಲ. ಆದರೆ 2026 ಮ್ಯಾಚ್ಗಳು ಗೆದ್ದಿರ್ಬೋದು, ಆದರೆ ಅಷ್ಟು ಚೆನ್ನಾಗೇನು ಗೆದ್ದಿಲ್ಲ. USA ಮೇಲೆ ಸ್ಟ್ರಗಲ್ ಮಾಡೇ ಗೆದ್ದರು. ಅದಾದಮೇಲೆ ನಮೀಬಿಯಾ ಆದಮೇಲೆ 200 ರನ್ ಹೊಡಿಬೋದಿತ್ತು, ಸ್ವಲ್ಪ ಚೆನ್ನಾಗಿ ಗೆದ್ದರು.
ಪಾಕಿಸ್ತಾನದ ಮೇಲೆ ಚೆನ್ನಾಗಿ ಗೆದ್ರು. ಆದರೆ ನೆದರ್ಲ್ಯಾಂಡ್ ಮೇಲೆ ಆಯ್ತಲ್ಲ ಆಟ, ಇನ್ನೊಂದು ಸ್ವಲ್ಪ ಇದ್ದಿದ್ರೆ ಅವರು ಹೊಡೆದಾಕ್ ಬಿಡೋರು ನೆದರ್ಲ್ಯಾಂಡ್ ಅವರು. ಇಂಡಿಯಾ ಗೆದ್ದಿದೆ, ಆದರೆ ಡಾಮಿನೇಟಿಂಗ್ ವಿಕ್ಟ್ರಿ ಯಾವತ್ತೂ ಬಂದಿಲ್ಲ. ಇವತ್ತ ಸೋತೇ ಬಿಟ್ರು. ಓಕೆ, ಸೋತು ಮಾತ್ರಕ್ಕೇನೆ ಎಲ್ಲ ಆಗೋಗಿಬಿಡ್ತು ಅಂತ ಅಲ್ಲ. ನಾಳೆ ದಿನ ಸೋತಿರೋ ತಂಡ ಕೂಡ ವರ್ಲ್ಡ್ ಕಪ್ ಹೊಡಿಬೋದು. ಸೂಪರ್ 8 ಹಂತದಲ್ಲೇ ಸೋತಿರೋದು ಒಳ್ಳೇದಾಯಿತು. ಆಮೇಲೆ ಫೈನಲ್ಲಾಗೋ ಸೋತು ಬಿಟ್ಟಿದ್ರೆ ಕಷ್ಟ ಆಗೋದು. ಅದಾದಮೇಲೆ ಶಿವಮ್ ದುಬೆದಾಯ್ತಾ. ಬೌಲಿಂಗ್ ಹಂತಕ್ಕೆ ಬಂದರೆ ಶಿವಮ್ ದುಬೆಗೆ ಬೌಲಿಂಗ್ ಕೊಡ್ತೀರಿ. ಸ್ವಾಮಿ ಅವರು ವಿಕೆಟ್ ಟೇಕಿಂಗ್ ಬೌಲರೇ ಅಲ್ಲ ರೀ. ಆಮೇಲೆ ಇವ್ರಿಗೆ ಬೌಲಿಂಗ್ ಕೊಡ್ತೀರಿ. ಯಾರು ವಾಶಿ ಈಸ್ ನಾಟ್ ಎ ವಿಕೆಟ್ ಟೇಕಿಂಗ್ ಬೌಲರ್. ಅವರು IPLಗೆ ಸರಿ, ವಾಷಿಂಗ್ಟನ್ ಸುಂದರ್. ಯಾಕೆ ಈ ಥರ ಈ ಒಂದು ಟೀಮ್ನ ಇಟ್ಕೊಂಡು ನೀವು ವರ್ಲ್ಡ್ ಕಪ್ ಗೆಲ್ತೀವಿ ಅಥವಾ ಸೆಮಿಫೈನಲ್ ಗೆಲ್ತೀವಿ ಅಂದರೆ ಆಗಲ್ಲ. ಟೀಮನ್ನು ಚೇಂಜ್ ಮಾಡಬೇಕು. ಒಳ್ಳೊಳ್ಳೆ ಆಟಗಾರನ ಬಿಡ್ತಾ ಇದ್ದೀರ. ಶ್ರೇಯಸ್ ಅಯ್ಯರ್ನ ಯಾಕ್ರಿ ಹಾಕೊಂಡಿಲ್ಲ? ಒಳ್ಳೆ ಬ್ಯಾಟ್ಸ್ಮ್ಯಾನು ಆ ವ್ಯಕ್ತಿ. ಯಾರನ್ನ ಹಾಕೊಂಡಿದ್ದೀರಲ್ಲ, ಅವ್ರನ್ನ ಸ್ವಲ್ಪ ಜನ ಕೂರಿಸಿ ಅವ್ರನ್ನ ಹಾಕೋಬೋದಿತ್ತಲ್ಲ ರೀ. ಆಮೇಲೆ ಹಾರ್ದಿಕ್ ಪಾಂಡ್ಯ ಕೂಡ ಒಳ್ಳೆ ಬೌಲರೇ, ಆದರೆ ಹೊಡೆಸ್ಕೊಂಬಿಟ್ರು ಚೆನ್ನಾಗಿ. ಏನು ಮಾಡ್ತೀರಾ? ಈ ರೀತಿಯಾಗಿ ಮುಂದುವರಿತಾ ಹೋದರೆ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲುತ್ತೆ ಅನ್ನೋದು ಕನಸಿನ ಮಾತು. ಆದರೆ ವರ್ಲ್ಡ್ ಕಪ್ ಗೆಲ್ಲಲಿ ಅನ್ನೋದು ನಮ್ಮೆಲ್ಲರ ಆಶೆ. ಮತ್ತು ಪಾಕಿಸ್ತಾನದ ಬಗ್ಗೆ, ಪಾಕಿಸ್ತಾನದ ವಿರುದ್ಧ ಗೆದ್ದಿದ್ದು ಒಳ್ಳೆ ಡಾಮಿನೇಟಿಂಗ್ ವಿಕ್ಟ್ರಿ ಅಲ್ವೇ ಅಲ್ಲ. ಪಾಕಿಸ್ತಾನ ಡಮ್ಮಿ ಟೀಮಾಗಿ ಹೋಗ್ಬಿಟ್ಟಿದೆ. ಮತ್ತು ನೆಕ್ಸ್ಟು ಜಿಂಬಾಬ್ವೆ ಮೇಲಿದೆ. ಜಿಂಬಾಬ್ವೆನ ಈಸಿಯಾಗಿ ಪರಿಗಣನೆ ಮಾಡಬೇಡ್ರಿ. ಜಿಂಬಾಬ್ವೆ ಈಸ್ ಆಲ್ಸೋ ಒನ್ ಆಫ್ ದ ಸ್ಟ್ರಾಂಗ್ ಟೀಮ್ ಇನ್ ದಿ ವರ್ಲ್ಡ್ ಅಂತ ಹೇಳ್ಬೋದು, ಅಕಾರ್ಡಿಂಗ್ ಟು ಮೀ. ಬಿಕಾಸ್ ಯಾಕೆಂದರೆ ನೋಡಿ, ಮೊನ್ನೆ ಶ್ರೀಲಂಕಾದವ್ರನ್ನ ಸೋಲ್ಸಿರು, ಮತ್ತು ಇಂಗ್ಲೆಂಡ್ ಅವ್ರನ್ನ ಸೋಲ್ಸಿದ್ರು. ಇಂಗ್ಲೆಂಡ್ ಅಲ್ಲ, ಶ್ರೀಲಂಕಾದವ್ರನ್ನ ಸೋಲ್ಸಿದ್ರು, ಮತ್ತು ಆಸ್ಟ್ರೇಲಿಯಾದವ್ರನ್ನ ಸೋಲ್ಸಿದ್ರು. ಮತ್ತು ನಿನ್ನೆ ಇನ್ನೊಂದು ಮ್ಯಾಚ್ ಏನು ನೋಡಬೇಕು ಅಂತಂದರೆ, ಶ್ರೀಲಂಕಾದವ್ರು ಏನ್ರಿ ಸ್ವಾಮಿ ಇಂಗ್ಲೆಂಡರ್ ವಿರುದ್ಧ ದಬ್ಬಾಕೊಂಬಿಟ್ರಲ್ರಿ. ನಾನು ಮ್ಯಾಚ್ ನೋಡ್ತಾ ಇದ್ದೆ, ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾರಪ್ಪ ಅನ್ನಿಸ್ತು. ತೀಕ್ಷಣ ಆಗಿರ್ಬೋದು, ಚಮೀರಾ, ಇನ್ನೂ ಅನೇಕ ಬೌಲರ್ಗಳು ಸೂಪರಾಗಿ ಮಾಡ್ತಿದ್ದಾರೆ ಬೌಲಿಂಗು. ಸೂಪರ್. ಶ್ರೀಲಂಕಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಇದರಲ್ಲಿದ್ರು. ಆದರೆ ಮರದ ಮೇಲಿಂದ ಹಣ್ಣುಗಳು ಉದುರಿದ್ದಂಗೆ ತುಪ್ಪು ಅಂತ ವಿಕೆಟ್ಗಳು ಉದುರೋಗ್ಬಿಟ್ಟವಲ್ಲ ರೀ. ನಿಜಕ್ಕೂ ಕೂಡ ನೆನ್ನೆ ಮಾಡ್ಕೊಂಡಿದ್ದು ದೊಡ್ಡ ಎಡವಟ್ಟು. ಶ್ರೀಲಂಕಾ ತಮ್ಮ ತವರು ನೆಲದಲ್ಲಿ ಗೆಲ್ತಕ್ಕಂತಹ ಅವಕಾಶನ ಕಳ್ಕೊಂಡ್ರು. ಶನಕನ ಯಾರ ಸ್ವಲ್ಪ ಚೆನ್ನಾಗಿ ಆಡಿದ್ರು, ಅವರು 6 ಹೊಡೆಯೋಕೆ ಹೋಗಿ ಔಟ್ ಆದರು. ಬಟ್ ಆ ಹಂತದಿಂದ ಅವರು ಕಮ್ಬ್ಯಾಕ್ ಮಾಡಿ ವಿಕ್ಟ್ರಿಯನ್ನು ಗೆದ್ಕೊಂಡಿದ್ರೆ, ವಿಕ್ಟ್ರಿ ಪಡ್ಕೊಂಡಿದ್ರೆ ಅದರ ಲೆವೆಲ್ಲೇ ಬೇರೆ ಇರೋದು. ಬಟ್ ಆ ರೀತಿ ಆಗಲಿಲ್ಲ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಶ್ರೀಲಂಕಾ ಬ್ಯಾಟಿಂಗ್ನಲ್ಲಿ ಅವ್ರುಗಳು ಸ್ವಲ್ಪ ಡಮ್ಮಿ ಟೀಮ್ಗಳ ಮೇಲೆ ಸ್ವಲ್ಪ ವಿಕ್ಟ್ರಿ ಮಾಡಿರೋದು ಜಾಸ್ತಿ. ಮೊನ್ನೆ ಆಸ್ಟ್ರೇಲಿಯಾ ಮೇಲೆ ಗೆದ್ದಿದ್ದಾರೆ ಅಷ್ಟೇ, ಆದರೆ ಡಮ್ಮಿ ಟೀಮ್ಗಳ ಮೇಲೆ ವಿಕ್ಟ್ರಿ ಮಾಡಿರೋದೇ ಜಾಸ್ತಿ. ಅವರು ಬ್ಯಾಟಿಂಗು ಇನ್ನೂ ಇಂಪ್ರೂವ್ ಆಗಬೇಕು. ಕುಶಾಲ್ ಮೆಂಡೀಸು ಇನ್ನೂ ಏನೇನೋ ಇದ್ದಾರಲ್ಲ, ಅವರೆಲ್ಲ ವೇಸ್ಟ್ ಫೆಲೋ ಆಗೋಗ್ಬಿಟ್ಟಿದ್ದಾರೆ. ಯಾವುದೇ ತರಹದ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.